ಈ ಫ್ಯಾಟಿ ಲಿವರ್ ಸಮಸ್ಯೆ ಕಡಿಮೆ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಇಷ್ಟೊಂದು ಹೆಂಗ್ ಬರುತ್ತೆ ಏನ್ ಬರುತ್ತೆ ಅಂತ ಹೇಳಿದ್ವಿ. ಮೊದಲನೇದಾಗಿ ಫ್ಯಾಟಿ ಲಿವರ್ ಅಂದ್ರೆ ಲಿವರ್ ಮೇಲೆ ಫ್ಯಾಟ್ ಅನ್ನೋದು ಹೋಗಿ ಕೂಡ್ಕೊಂಡು ಲಿವರ್ ಹೆವಿ ಆಗ್ಬಿಡುತ್ತೆ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ರಘುನಂದನ್, ಮಾಣಿಕ್ಯ ನೇಚರ್ ಕ್ಲಿನಿಕ್, ಬಳ್ಳಾರಿ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡುವಂತ ಟಾಪಿಕ್ ಬಂದ್ಬಿಟ್ಟು ಫ್ಯಾಟಿ ಲಿವರ್. ಇದು ನೀವು ಎಲ್ಲರೂ ಕೇಳಿರ್ತೀರಾ. ನೀವು ಡಾಕ್ಟರ್ ಹತ್ರ ಹೊಟ್ಟೆ ನೋವು ಅಂತ ಹೋಗಿರ್ಬೋದು, ಅಥವಾ ಶುಗರ್ ಇದೆ ಅಂತ ಹೋಗಿರ್ಬೋದು. ಏನೋ ಒಂದು ಕಾಯಿಲೆಗೆ ಹೋಗಿದ್ದಾಗ ಅವ್ರು ಏನ್ ಹೇಳ್ತಾರೆ, ಸ್ಕ್ಯಾನಿಂಗ್ ಮಾಡಿಸಿ ಅಂದಿರ್ತಾರೆ. ಆ ಸ್ಕ್ಯಾನಿಂಗ್ ಮಾಡದಲ್ಲಿ ರಿಪೋರ್ಟ್ ಅಲ್ಲಿ ನಿಮ್ಗೆ ಏನು ಅರ್ಥ ಆಗಲ್ಲ, ಕೆಳಗಡೆ ಫ್ಯಾಟಿ ಲಿವರ್ ಗ್ರೇಡ್ 1, ಗ್ರೇಡ್ 2, ಗ್ರೇಡ್ 3 ಬರೆದಿರ್ತಾರೆ. ಅದು ನೋಡಿ ನಿಮ್ ಲಿವರ್ ಹಾಳಾಗೋಗಿದೆ ಅನ್ನೋ ಒಂದು ಅನಿಸಿಕೆಯಿಂದ ಟೆನ್ಷನ್ ತಗೊಳ್ತಾರೆ. ಹೌದು, ಹಾಳಾಗೋಗಿದೆ, ಬಟ್ ಟೆನ್ಷನ್ ತಗೊಂಡ್ರೆ ಇನ್ನೂ ಜಾಸ್ತಿ ಹಾಳಾಗ್ತದೆ. ಟೆನ್ಷನ್ ಅಲ್ಲ, ಅದ್ರ ಬಗ್ಗೆ ಏನ್ ಮಾಡಬೇಕು ಅನ್ನೋದು ನಾವು ವಿಚಾರ ಮಾಡಬೇಕು. ಸೊ ಈ ಫ್ಯಾಟಿ ಲಿವರ್ ಇವತ್ತು ವಿಡಿಯೋದಲ್ಲಿ ನಾವು ಹೇಳೋದು ಹೆಂಗ್ ಬರುತ್ತೆ, ಅದರಿಂದ ಏನು ತೊಂದರೆ ಆಗ್ತದೆ, ಅದರಿಂದ ನಾವು ಹೆಂಗೆ ವಾಪಸ್ ಬರೋದು, ಹಂಗೆ ರಿವರ್ಸ್ ಮಾಡೋದು ಅನ್ನೋದು ನಾವು ಇವತ್ತು ವಿಡಿಯೋದಲ್ಲಿ ನೋಡೋಣ. ಮೊದಲನೇದಾಗಿ ಫ್ಯಾಟಿ ಲಿವರ್ ಅಂದ್ರೆ ಲಿವರ್ ಮೇಲೆ ಫ್ಯಾಟ್ ಅನ್ನೋದು ಹೋಗಿ ಕೂಡ್ಕೊಂಡು ಲಿವರ್ ಹೆವಿ ಆಗ್ಬಿಡುತ್ತೆ. ಅಂದ್ರೆ ಲಿವರ್ ಇಷ್ಟು ಕೆಜಿ ಅಂತ ವೇಟ್ ಇರ್ತದಲ್ಲ, ಅದ್ರ ಮೇಲೆ ಫ್ಯಾಟ್ ತುಂಬಿ ಲಿವರ್ಗೆ ಪ್ರೆಷರ್ ಆಗ್ಬಿಟ್ಟು ಲಿವರ್ ಸರಿಯಾಗಿ ಫಂಕ್ಷನ್ ಮಾಡದೆ ಹೋಗುತ್ತೆ. ಈ ಫ್ಯಾಟ್ ಎಲ್ಲ ಲಿವರ್ ಮೇಲೆ ಯಾಕೆ ಕೂತ್ಕೊಳ್ತು? ಬಿಕಾಸ್ ಲಿವರ್ ಸುಮಾರು ಕೆಲಸ ಇದೆ ಲಿವರ್ಗೆ. ಅದರಲ್ಲಿ 2 ಮೇಜರ್ ಕೆಲಸ ಬಂದ್ಬಿಟ್ಟು, ಒಂದು ಡಿಟಾಕ್ಸಿಫಿಕೇಶನ್, ಅಂದ್ರೆ ಏನಾದ್ರೂ ಕಲ್ಮಶಗಳು ನಾವು ತಗೊಂಡಿದ್ರಿಂದ, ಟಾಕ್ಸಿನ್ಸ್ ತಗೊಳ್ಳೋದ್ರಿಂದ, ಈ ಟೊಬ್ಯಾಕೋ, ಆಲ್ಕೋಹಾಲ್, ಸ್ಮೋಕಿಂಗ್, ಇದೊಂದೇ ಅಲ್ಲ, ಈ ಫ್ರೈಡ್ ಆಯಿಲ್, ರಿಪೀಟೆಡ್ಲಿ ಫ್ರೈಡ್ ಆಯಿಲ್ ಇರ್ಬೋದು, ಆದ್ಮೇಲೆ ಡೀಪ್ ಫ್ರೈಡ್ ಫುಡ್ಸ್ ಇರ್ಬೋದು, ಫ್ರೋಸನ್ ಫುಡ್ಸ್ ಇರ್ಬೋದು, ಇವೆಲ್ಲ ತಗೊಳ್ಳೋದ್ರೂ ಟಾಕ್ಸಿನ್ಸ್ ಬರ್ತದೆ. ಈ AC ರೂಮಲ್ಲಿ ಜಾಸ್ತಿ ಇದ್ರೂ ನಾವು ಟಾಕ್ಸಿನ್ಸ್ ತಗೊಳ್ತೀವಿ, ಗ್ಯಾಸಸ್ ತಗೊಳ್ತೀವಿ. ಸೊ ಯಾವ ರೀತಿ ಇರ್ಬೋದು, ಫುಡ್, ವಾಟರು, ಏರು, ಕೋಲ್ಡ್ ಡ್ರಿಂಕ್ಸ್ ಜಾಸ್ತಿ ತಗೊಳ್ಳೋದ್ರಿಂದನೂ ಬರುತ್ತೆ, ಟಾಕ್ಸಿನ್ಸ್ ಇರುತ್ತೆ. ಈ 4 ದಿನ ನಿಂತು ತಿನ್ನಬಹುದು ಅನ್ನೋ ಆಹಾರ, ಅಂದ್ರೆ ಪ್ರಿಸರ್ವೇಟಿವ್ಸ್ ಹಾಕಿರುವಂತ ಆಹಾರ ಇರ್ಬೋದು, ಉಳಿದ 4 ದಿನದಲ್ಲೆಲ್ಲ ಕೆಮಿಕಲ್ಸ್ ಇರ್ತದೆ. ಸೊ ಆ ಒಂದು ಟಾಕ್ಸಿನ್ಸ್ ತೆಗೆಯೋ ಕೆಲಸ ಒಂದು. ಎರಡನೇದು ಫ್ಯಾಟ್ ಮೆಟಬಾಲಿಸಮ್ ಅಂತೀವಿ. ಅಂದ್ರೆ ಫ್ಯಾಟ್ ಅಂಶ, ನೀವು ತಿಂದಿರೋ ಆಹಾರ ದೇಹದಲ್ಲಿ ಫ್ಯಾಟ್ ಇದ್ರೆ ಅದನ್ನ ಪೀಸ್ ಆಗಿ ಮಾಡಿ, ಅಸಿಮ್ಯುಲೇಟ್ ಮಾಡಿ, ಅದನ್ನ ಬ್ರೇಕ್ ಡೌನ್ ಮಾಡಿ ನಮ್ಮ ಬಾಡಿಗೆ ಎನರ್ಜಿ ತರ ಯೂಸ್ ಮಾಡ್ಲಿಕ್ಕೆ ಅಂತ ಹೆಲ್ಪ್ ಮಾಡುತ್ತೆ. ಸೊ ಒಂದು ವೇಳೆ ದಿನಕ್ಕೆ ಎಕ್ಸಾಂಪಲ್ ತಗೊಳ್ಳೋಣ, ಲಿವರ್ ಒಂದು 50 ಗ್ರಾಮ್ ಫ್ಯಾಟ್ ಅನ್ನು ಒಡೆಯೋ ಕೆಪಾಸಿಟಿ ಇದೆ. ಒಂದು ವೇಳೆ 500 ಗ್ರಾಮ್ ಫ್ಯಾಟ್ ನಾವು ತಗೊಂಡ್ರೆ, ಅಥವಾ ನಮ್ಮ ಬಾಡಿಯಲ್ಲಿ ಫ್ಯಾಟ್ ಅಂಶ ಜಾಸ್ತಿ ಆಯ್ತು, ಈ ಟ್ರೈಗ್ಲಿಸರೈಡ್ಸ್ ಅಂತ ಹೇಳ್ತೀವಿ. ಈಗ ನೀವು ಏನೇ ತಿನ್ನಿ, ದೇಹಕ್ಕೆ ಅರ್ಥ ಆಗೋದು ಒಂದೇ, ಗ್ಲೂಕೋಸ್. ನೀವು ಏನ್ ತಿಂದ್ರು ಗ್ಲೂಕೋಸ್. ಸೊ ಈಗ ನಾವೇನ್ ಮಾಡ್ತೀವಿ, ಜಾಸ್ತಿ ತಿಂತಿರ್ತೀವಿ, ಅದು ಗ್ಲೂಕೋಸ್ ಜಾಸ್ತಿ ಆಗ್ಬಿಟ್ರೆ ಬಾಡಿಗೆ ಏನ್ ಮಾಡುತ್ತೆ, ಟ್ರೈಗ್ಲಿಸರೈಡ್ಸ್ ಕನ್ವರ್ಟ್ ಮಾಡುತ್ತೆ, ಅದು ಲಿವರ್ಸ್ ಕಳ್ಸುತ್ತೆ. ಲಿವರ್ ಅನ್ನ ಬ್ರೇಕ್ ಮಾಡಬೇಕು. ಲಿವರ್ ಕೆಪಾಸಿಟಿ ಇರೋದು ಎಕ್ಸಾಂಪಲ್ ಆಗಿ ಹೇಳಿದ್ರೆ 50 ಗ್ರಾಮ್ ದಿನ ಮಾಡ್ಬೋದು. ನೀವು ದಿನ 500 ಗ್ರಾಮ್ ಕಳಿಸ್ತಿದ್ರಿ. ಸೊ 50 ಮಾತ್ರ ಕೆಲಸ ಮಾಡಕ್ಕಾಯ್ತು, ಇನ್ನು 150 ಸ್ಟೋರ್ ಮಾಡ್ಕೊಳುತ್ತೆ, ಆಮೇಲೆ ಟೈಮ್ ಇದ್ದಾಗ ಮಾಡೋಣ ಅಂತ. ಒಂದಿನ ಇದ್ರೆ ಪರವಾಗಿಲ್ಲ. ಹಂಗೆ ಪ್ರತಿದಿನ ಇದೇ ರೀತಿ ಮಾಡ್ತಾ ಲಿವರ್ ಮೇಲೆ ಫ್ಯಾಟ್ ಅನ್ನೋದು ಡೆಪಾಸಿಟ್ ಆಗ್ಬಿಟ್ಟು ಫ್ಯಾಟಿ ಲಿವರ್ ಸಮಸ್ಯೆ ಬರುತ್ತೆ. ಈ ಫ್ಯಾಟಿ ಲಿವರ್ ಸಮಸ್ಯೆ ಬಂದ್ರೆ ಸಿಂಪ್ಟಮ್ಸ್ ಹೆಂಗಿರುತ್ತೆ? ಫೆಟಿಗ್, ಜಲ್ದಿ ಸುಸ್ತಾಗೋದು, ಏನ್ ಸ್ವಲ್ಪ ಕೆಲಸ ಮಾಡಿದ್ರು ಸುಸ್ತಾಗ್ಬಿಡೋದು. ಎರಡನೇದು ಇರಿಟಬಿಲಿಟಿ, ಕೋಪ ಬಂದ್ಬಿಡೋದು, ಎದ್ದಕ್ಕೆದ್ದಂಗೆ ನೆಮ್ಮದಿ ಇರಲ್ಲ, ವೀಕ್ನೆಸ್ಸು, ಕೋಪ, ಸ್ಟ್ರೆಸ್ಸು, ಫುಲ್ ಇವೆಲ್ಲ ಇರ್ತದೆ. ಆಮೇಲೆ ನೀವು ತಿಂದಿರೋ ಆಹಾರ ಮೈಗೆ ಸೇರೋದಿಲ್ಲ, ಬಿಕಾಸ್ ಲಿವರ್ ಕೆಲಸ ಇದೆ, ಡಿವೈಡ್ ಮುರಿಯೋದು, ಬ್ರೇಕ್ ಡೌನ್ ಮಾಡೋದು, ಮುಂದಕ್ಕೆ ಅದೆಲ್ಲ ಕೆಲಸ ಆಗ್ತಾ ಇಲ್ಲ. ಬಾಡಿಗೆ ಹೆವಿ ಆಗ್ತಿದೆ, ಒಟ್ಟು ಕೆಲಸ ಮಾಡಕ್ ಶಕ್ತಿ ಇಲ್ಲ. ಸೊ ಈ ಸಿಂಪ್ಟಮ್ಸ್ ಮೇನ್ಲಿ ಫೆಟಿಗ್, ಲೆಥಾರ್ಜಿ ಫೀಲಿಂಗ್ ಅಂತೀವಿ. ವಿಟಮಿನ್ ಡೆಫಿಷಿಯನ್ಸಿ ಆಗ್ಬಿಡುತ್ತೆ. ಈಗ ಎಲ್ಲರೂ ಕೇಳ್ತೀರಿ, ವಿಟಮಿನ್ ಡಿ ಕಡಿಮೆ ಆಗಿದೆ. ಫ್ಯಾಟಿ ಲಿವರ್ ಜಾಸ್ತಿ ಇದ್ದಾಗ ನೀವು ಎಷ್ಟೇ ವಿಟಮಿನ್ ಡಿ ತಗೊಂಡ್ರು ಅಬ್ಸರ್ವ್ ಆಗೋದಿಲ್ಲ. ಸೊ ಫ್ಯಾಟಿ ಲಿವರ್ ಇದ್ದಾಗ ವಿಟಮಿನ್ ಡಿ ಕೊಡೋ ಪದ್ಧತಿನೇ ಬೇರೆ ಇರುತ್ತೆ, ತಗೊಳ್ಳೋ ಪದ್ಧತಿನೇ ಬೇರೆ ಇರುತ್ತೆ. ನೀವು ಬೇರೆ ಎಲ್ಲ ಆಹಾರ ತಿಂತಿದೆ, ಜೀರ್ಣನೇ ಆಗೋದಿಲ್ಲ, ಅಬ್ಸಾರ್ಪ್ಷನೇ ಆಗೋದಿಲ್ಲ. ಸೊ ಈ ಮಾಡೋದಕ್ಕೆ ಇವೆಲ್ಲ ಅಬ್ಸರ್ವ್ ಮಾಡ್ಲಿಕ್ಕೆ ಆಗಿರೋ ಕೆಲಸ ಮಾಡೋದು ಲಿವರ್. ಆ ಲಿವರೇ ಹೆಲ್ಪ್ ಮಾಡ್ತಾ ಇಲ್ಲ. ಹೇಗೆ ಟ್ರೈಗ್ಲಿಸರೈಡ್ ಜಾಸ್ತಿ ಆಯ್ತು? ಈಗ ಎಕ್ಸಾಂಪಲ್ ಅಲ್ಲಿ ಮಾತಾಡೋಣ ಅಂದ್ರೆ, ಈಗ ನಾವು ಪಲಾವ್ ತಿಂದೀವಿ ಅಂತ ಅನ್ಕೊಳ್ಳೋಣ. ಪಲಾವ್ ಒಂದು ಪ್ಲೇಟ್ ಅಂದ್ರೆ ಒಂದು ಬಟ್ಲಷ್ಟು ತಿಂದಿದ್ದೀವಿ ಅನ್ಕೊಳ್ಳೋಣ. ಈಗ ಅದು ಕ್ವಾಂಟಿಟಿ ಇಷ್ಟೊಂದಿತ್ತು. ಇಷ್ಟೊಂದು ಕ್ವಾಂಟಿಟಿ ನಾವು ತಿಂದಾಗ ಒಳಗಡೆ ಹೋಗಿ ಅದು ಡಿವೈಡ್ ಆಗಿ ಎಲ್ಲ ಬ್ರೇಕ್ ಡೌನ್ ಆಗಿ ಇಷ್ಟೆಲ್ಲ ಮಾಡಿ ಹೊಟ್ಟೆ ಫಿಲ್ಲಿಂಗ್ ಅನಿಸ್ತದೆ. ಅದಕ್ಕೆ ಎಕ್ಸಾಂಪಲ್ ತಗೊಳ್ಳೋಣ, ಒಂದು 800 ಕ್ಯಾಲೋರೀಸ್ ಇತ್ತು ಅಂತ ಅನ್ಕೊಳ್ಳೋಣ.
ನಿಮ್ಗೆ ಅದೇ 800 ಕ್ಯಾಲರೀಸ್ ಕಡಿಮೆ ತಿಂದು ಅಂದ್ರೆ ಹೊಟ್ಟೆ ತುಂಬಿರಲ್ಲ ಬಟ್ ಕ್ಯಾಲರಿ ಜಾಸ್ತಿ ಇರುತ್ತೆ. ಎಕ್ಸಾಂಪಲ್ ಸ್ವೀಟ್ಸ್ ಆರ್ ಚಾಕ್ಲೇಟ್ಸ್, ಇದು ಯಾವುದೇ ಇರಲಿ, ಇಷ್ಟೇ ಒಂದು ಸಣ್ಣ ಡೈರಿ ಮಿಲ್ಕ್ ಚಾಕ್ಲೇಟ್ ಇರುತ್ತೆ, ನೀವು ಇಷ್ಟು ಚಾಕ್ಲೇಟ್ ತಿಂದ್ರೆ ಎಷ್ಟು ಕ್ಯಾಲರೀಸ್ ಬರ್ತದೋ ಅದು 3 ಪ್ಲೇಟ್ ಪಲಾವ್ ತಿಂದ್ರೆ ಬಂದಷ್ಟು ಕ್ಯಾಲರಿ ಇರುತ್ತೆ. ಎಕ್ಸಾಂಪಲ್ ಉದಾಹರಣೆಗೆ ಹೇಳ್ತಿದ್ದೀನಿ ನಾನು ನಿಮಗೆ. ಸೊ ಇಷ್ಟೇ ಇರುತ್ತೆ, ಹೊಟ್ಟೆ ತುಂಬಲ್ಲ ಬಟ್ ಕ್ಯಾಲರೀಸ್ ಆಗುತ್ತೆ. ನಾವೇನ್ ಮಾಡ್ತೀವಿ, ಒಂದು ಚಾಕ್ಲೇಟ್ ಸುಮ್ಮನೆ ಇರಲ್ಲ, ಇನ್ನೊಂದು ತಿಂತೀವಿ. ಇಲ್ಲ ಗುಲಾಬ್ ಜಾಮೂನ್ ಅನ್ಕೊಳ್ಳೋಣ, ಸ್ವೀಟ್ ಅನ್ಕೊಳ್ಳೋಣ, ಎನಿ ಶುಗರಿ ಫುಡ್ಸ್ ಆರ್ ಕೂಲ್ ಡ್ರಿಂಕ್ಸ್. ಈ ಕೂಲ್ ಡ್ರಿಂಕ್ಸ್ ನಾವು ನಮ್ಗೆ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಯಾಕಂದ್ರೆ ಶುಗರ್ ಅಂಶ ಜಾಸ್ತಿ ಇರುತ್ತೆ. ಸೊ ಜಾಸ್ತಿ ಶುಗರ್ ಇರುವಂತ ಆಹಾರ, ಜಾಸ್ತಿ ಫ್ಯಾಟ್ ಇರುವಂತ ಆಹಾರ ತಗೊಳ್ಳೋದ್ರಿಂದ ಬಾಡಿಗೆ ಇವರು ಒಂದೇ ಸಲ ಬಹಳಷ್ಟು ಜಾಸ್ತಿ ಶುಗರ್ಸ್ ಕೊಡ್ತೀರಿ. ಸೊ ಬಾಡಿ ಏನ್ ಮಾಡುತ್ತೆ, ಇಷ್ಟೆಲ್ಲ ಯೂಸ್ ಮಾಡಕ್ ಆಗಲ್ಲ ಅಂತೇಳಿ ಅದನ್ನ ಪ್ಯಾಕೆಟ್ ಅಲ್ಲಿ ಹಾಕಿ ಸ್ಟೋರ್ ಮಾಡುತ್ತೆ. ಆ ಪ್ಯಾಕೆಟ್ ಹೆಸರು ಟ್ರೈಗ್ಲಿಸರೈಡ್. ಇಲ್ಲಿಗೆ ಹೋಗುತ್ತೆ, ಲಿವರ್ಗೆ ಹೋಗುತ್ತೆ. ಲಿವರ್ಗೆ ಹೋಗಿ ಕೂತ್ಕೊಂಡ್ಮೇಲೆ ಲಿವರ್ ಬ್ಯಾಗ್ ಹಾಕ್ದಂಗೆ ಲಿವರ್ ಮೇಲೆ ಹೋಗಿ ಅದು ಪೈಲಪ್ ಆಗ್ತಾ ಬರುತ್ತೆ, ಹೆವಿ ಆಗ್ಬಿಡುತ್ತೆ. ಲಿವರ್ ಕೆಲಸ ಮಾಡೋದು ಸ್ಲೋ 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 ಆಗ್ತಾ ಇರುತ್ತೆ. ಸೊ ಈಗ ಆಗ್ತಾ ಇದ್ದಾಗ ನೆಕ್ಸ್ಟ್ ಶುರುವಾಗೋದು ನಿಮಗೆ ಡಯಾಬಿಟಿಸ್ ಬರುತ್ತೆ, ಒಬೇಸಿಟಿ ಬರುತ್ತೆ, ಎಲ್ಲ ಇಂಟರ್ಲಿಂಕ್ಡ್. ಈಗ 10 ಬೆರಳಲ್ಲಿ 1 ಬೆರಳಿಲ್ಲ ಅಂದ್ರೆ ಕೆಲಸ ಆಗುತ್ತಾ? ಇದು ಜಾಸ್ತಿ ಬೆಳೆಸಲ್ಲ ಅಂತ, ಇದು ಒಂದು ಬೆರಳಿಗೆ ಏನಾದ್ರು ಪೆಟ್ಟು ಬಿದ್ದಾಗ ನೋಡಿ ಕೆಲಸ ಮಾಡಕ್ಕಾಗಲ್ಲ. ಆ ಬೆರಳದ ಯೂಸ್ಫುಲ್ನೆಸ್, ಆ ಬೆರಳು ಎಷ್ಟು ನಮ್ಗೆ ಯೂಸ್ ಅನ್ನೋದು ಅದ್ರ ಕಟ್ಟಾದಾಗೆ ಗೊತ್ತಾಗುತ್ತೆ, ಅಷ್ಟರಿಗೆ ಬೆಲೆ ಇರಲ್ಲ. ಸೊ ಅದೇ ರೀತಿ ಒಂದು ಆರ್ಗನ್, ಈ ಲಿವರ್ ತೊಂದರೆ ಆದ್ರೂ ಅದರಿಂದ ಪ್ಯಾನ್ಕ್ರಿಯಾಸು, ಆಮೇಲೆ ಕಾನ್ಸ್ಟಿಪೇಷನ್, ಒಬೇಸಿಟಿ ಎಲ್ಲ ಒಂದಕ್ಕೊಂದು ಸೇರ್ಕೊಂಡು ಬರ್ತಾನೆ ಇರುತ್ತೆ. ಸೊ ಈ ಫ್ಯಾಟ್ ಲಿವರ್ ಸಮಸ್ಯೆ ಕಡಿಮೆ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಇಷ್ಟೊಂದು ಹೆಂಗ್ ಬರುತ್ತೆ ಏನ್ ಬರುತ್ತೆ ಅಂತ ಹೇಳಿದ್ವಿ. ಹೆಂಗ್ ಕಡಿಮೆ ಮಾಡ್ಕೋಬೇಕು? ಫಸ್ಟ್ ಲೈಫ್ ಸ್ಟೈಲ್ ಮಾಡಿಫಿಕೇಶನ್. ನಾವ್ ಎಷ್ಟು ತಿಂತಿದೀವೋ ಅಷ್ಟು ಖರ್ಚು ಮಾಡಬೇಕು. ಈಗ ನಾವು ಮಾಡುವಂತ ಕೆಲಸದಲ್ಲಿ ಕೂತ್ಕೊಂಡಿರೋ ಕೆಲಸನೇ ಜಾಸ್ತಿ, ಎದ್ದು ಓಡಾಡೋದಿಲ್ಲ. ಆದ್ಮೇಲೆ ಫುಡ್ ತಿನ್ನೋದಂತೂ ಮಲ್ಟಿಪಲ್ ಟೈಮ್ಸ್, ಎದ್ದು ಹೋಗೋದು ಬಹಳ ಕಡಿಮೆ. ಸೊ ಮೇಕ್ ಶ್ಯೂರ್ ನೀವು ಪ್ರತಿದಿನ ಬೆಳಿಗ್ಗೆ ಸಂಜೆ 20 ರಿಂದ 40 ನಿಮಿಷ ಒಂದು ವ್ಯಾಯಾಮ ಮಾಡಬೇಕು. ವಾಕಿಂಗ್ ಇರ್ಬೋದು, ಯೋಗ ಇರ್ಬೋದು. ಈ ಜಿಮ್ ಇವೆಲ್ಲ ನಾನು ರೆಕಮೆಂಡ್ ಮಾಡಲ್ಲ, ನೀವು ಮಾಡ್ತೀರಾ ನಿಮ್ಮ ಇಷ್ಟ, ಬಟ್ ನಾನು ರೆಕಮೆಂಡ್ ಮಾಡಲ್ಲ. ಸಿಂಪಲ್ ಬ್ರಿಸ್ಕ್ ವಾಕಿಂಗ್, ಒಂದು ಪಾರ್ಕ್ ಅಲ್ಲಿ ಒಂದು 5-6 ರೌಂಡ್ ಹಾಕಿ ಒಂದು 20 ನಿಮಿಷ, ಅಥವಾ ಸಿಂಪಲ್ ಎಕ್ಸರ್ಸೈಸ್ ಸೂರ್ಯ ನಮಸ್ಕಾರ. ಬ್ಯಾಕ್ ಪೇನ್ ಇದ್ದವ್ರು ಮಾಡಬೇಡಿ, ಇಲ್ಲ ನಮಗೇನು ಸಮಸ್ಯೆ ಇಲ್ಲ ಮಾಡೋದ್ರೆ ಸೂರ್ಯ ನಮಸ್ಕಾರ ಮಾಡಿ. ಆಕ್ಟಿವ್ ಆಗಿರೋದು 12 ರೌಂಡ್ ಸೂರ್ಯ ನಮಸ್ಕಾರ ನೀವು ಮಾಡಬಹುದು. ಅಥವಾ ಪ್ರಾಣಾಯಾಮ, ಇನ್ಸ್ಟಾಗ್ರಾಮ್ ವಿಡಿಯೋದಲ್ಲಿ ಹೇಳಿದೆ ನಾನು, ಈ ಸ್ಟ್ರೆಸ್ ಕಡಿಮೆ ಆಗ್ಲಿಕ್ಕೆ ಪ್ರಾಣಾಯಾಮ ಅಂತ, ಅದನ್ನು ನೀವು ಮಾಡಬಹುದು. ಇಲ್ಲ ನಮ್ಗೆ ಸರ್ ಅವೆಲ್ಲ ಮಾಡಕ್ಕೂ ಬರಲ್ಲ, ಟ್ರೈನಿಂಗು ಇಲ್ಲ ಅಂತ ಹೇಳಿದ್ರೆ, ಚಿಕ್ಕ ವಯಸ್ಸಲ್ಲಿ ಸ್ಕೂಲಲ್ಲಿ ನೀವು ಡ್ರಿಲ್ ಕಲ್ತಿರ್ತೀರಿ, ಅಷ್ಟು ಮಾಡಿದ್ರು ಸಾಕು. ಫಿಸಿಕಲಿ ಆಕ್ಟಿವ್ ಇದ್ರೆ ಸಾಕು. ಈ ಎರಡನೇದು ಏನಾಗ್ತದೆ, ಯಾರಾದ್ರೆ ಆಫೀಸಲ್ಲಿ ಕೆಲಸ ಮಾಡ್ತಾರೆ, ಸಾಫ್ಟ್ವೇರ್ ಎಂಪ್ಲಾಯೀಸ್ ಆಗಿರ್ಲಿ, ಈ ಡೆಸ್ಕ್ ಜಾಬ್ ಮಾಡೋಂಥವ್ರು, ಅವ್ರಿಗೆ ಏನಾಗ್ತದೆ, ಕೂತ್ಕೊಂಡಿದ್ ಕಡೆನೆ ಕೂತ್ಕೊಳ್ತಾರೆ 4 hours 6 hours 10 hours ಸಮಟೈಮ್ಸ್ 12 hours. ಅವ್ರು ನಾನು ಹೇಳೋದೇನಂದ್ರೆ, ಒಂದು ಸ್ಮಾರ್ಟ್ ವಾಚ್ ಇರ್ಲಿ ಅಥವಾ ನಿಮ್ಮ ಮೊಬೈಲ್ ಅಲ್ಲಿ ಒಂದು ರಿಮೈಂಡರ್ ಇಟ್ಕೊಂಡ್ಬಿಡಿ. ಎವ್ರಿ 40 minutesಗೆ ಎದ್ದೇಳಿ ಆಫೀಸೆಲ್ಲ ಒಂದು ರೌಂಡ್ ಹಾಕಿ ಒಂದು ಗ್ಲಾಸ್ ನೀರು ಕುಡಿದು ಬಂದು ಕೂತ್ಕೋಬೇಕು. ಅಷ್ಟು ಮಾಡಿದ್ರು ಬಹಳಷ್ಟು ಹೆಲ್ಪ್ ಆಗ್ತದೆ. ಸೊ ಫಸ್ಟ್ ಫಿಸಿಕಲಿ ಆಕ್ಟಿವ್ ಇರ್ಬೇಕು, ಲೈಫ್ ಸ್ಟೈಲ್ ಮಾಡಿಫಿಕೇಶನ್. ಎರಡನೇದು ಈಟ್, ಥಿಂಕ್ ವಾಟ್ ಯು ಈಟ್, ವಾಚ್ ವಾಟ್ ಯು ಈಟ್ ಅಂತ ಹೇಳ್ತೀವಿ. ಏನ್ ತಿಂತಿರೋ ಅದನ್ನ ಯೋಚನೆ ಮಾಡಿ ತಿನ್ನಿ. ಈಗ ಚಾಕ್ಲೇಟ್ ತಿಂದ್ರೆ ಹೊಟ್ಟೆ ತುಂಬಲ್ಲ, ಬಟ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಸೊ ಈ ರೀತಿ ಸ್ವೀಟ್ಸ್ ಶಾರ್ಟ್ ತಿನ್ಬೇಕಾದ್ರೆ ವೀಕ್ಲಿ ಒನ್ಸ್ ಆರ್ ಒಕೇಶನ್. ನಮ್ ಗುರುಗಳಿದ್ದಾರೆ ಹೈದರಾಬಾದಲ್ಲಿ, ಅವ್ರೇನ್ ಹೇಳ್ತಾರೆ, ಈಗ ಶುಗರ್ ಪೇಷಂಟ್ಸ್ ಇದ್ದವ್ರನ್ನು ಸ್ವೀಟ್ ತಿನ್ಬಹುದು, ಕೇಕ್ ತಿನ್ಬಹುದು. ಯಾವಾಗ? ಒಕೇಶನ್. ನಿಮ್ಮ ಮಗನ್ ಬರ್ತ್ಡೇ ಇದೆ, 1 piece, ವರ್ಷಕ್ಕೊಮ್ಮೆನೆ ಬರುತ್ತೆ ಬರ್ಡೇ. ಇಲ್ಲ ನಿಮ್ ಮ್ಯಾರೇಜ್ ಡೇ ಇದೆ, ವರ್ಷಕ್ಕೊಮ್ಮೆನೆ ಬರುತ್ತೆ, ತಗೊಳ್ಳಿ. ಈಗ ಹಂಗಿಲ್ಲ, ನಮಗೇನ್ ಕಡಿಮೆ ಅಂತ ಹೇಳೋದು, ಬೇಕರಿಗೆ ಹೋಗೋದು, ತಗೊಂಡ್ಬರೋದು, ತಿನ್ನೋದು. ಅವಾಗ ಏನ್ ಕಡಿಮೆ ಅಲ್ಲ, ಈ ಫ್ಯಾಟ್ ಲಿವರೇ ಜಾಸ್ತಿ ಆಗುತ್ತೆ ಆಮೇಲೆ. ಸೊ ಇದು ಒಂದೇ ಅಲ್ಲ ರೀಸನ್, ಬಟ್ ಒನ್ ಆಫ್ ದ ಮೇಜರ್ ರೀಸನ್ ಇದು. ಈ ಜಂಕ್ ಫುಡ್ ತಿನ್ನೋದು, ಮಾತಿಗೆ ಏನೋ ಒಂದು ಬಾಯಿಗೆ ಹಾಕೊಂಡು ಅಗಿತಾನೇ ಇರೋದು, ಬಾಯಿ ಖಾಲಿ ಬಿಡೋದೇ ಇಲ್ಲ. ಸೊ ಲಿಮಿಟ್ ಯುವರ್ ಮೀಲ್ಸ್. 2 ಮೀಲ್ಸ್ ಮಾಡಿ, ಮೇನ್ ಮೀಲ್ಸ್. ಹಳೆ ಕಾಲದ ಪದ್ಧತಿ, ನಾನು ಹೊಸದಾಗೇನು ಹೇಳ್ತಾ ಇಲ್ಲ, ಖರ್ಚಾಗೋದೇ ಇಲ್ಲ ಇದರಲ್ಲಿ. ನೀವು ಬೆಳಗ್ಗೆ ಎದ್ದು 1 ಗ್ಲಾಸ್ ಗಂಜಿ, ಅಂದ್ರೆ ಕಾಫಿ ಟೀ ಬಿಟ್ಬಿಟ್ಟು ಗಂಜಿ ಅಂತ ಹೇಳ್ತೀನಿ, 11-12 ಗಂಟೆ ಟೈಮಲ್ಲಿ ಊಟ ಮಾಡ್ಬಿಡಿ. ಅನ್ನ, ಬೇಳೆ, ಸಾರು ಏನ್ ತಿಂತಿರೋ ತಿನ್ಬಿಡಿ. ಮತ್ತೆ ಸಂಜೆ ಒಂದು 3-4 ಗಂಟೆ ಟೈಮಲ್ಲಿ ಫ್ರೂಟ್ಸ್ ತಿನ್ನಿ. 6:30ಗೆ ಟಿಫಿನ್ ಮಾಡಿ. ಸೊ 2 ಕೊಟ್ಟಿದ್ದೀನಿ ಫುಡ್. ಒಂದ್ಬಿಟ್ಟು ಬೆಳಿಗ್ಗೆ ನಾನು ನಿಮ್ಗೆ ಕೊಟ್ಟಿದ್ದು ಊಟ, ಸಂಜೆ ಟಿಫಿನ್. ಇಷ್ಟು ಸಾಕು. ಯಾಕಂದ್ರೆ ನಾವು ಅಷ್ಟು ಕಾಯ ಕಷ್ಟ ಮಾಡೋರಲ್ಲ, ನಾವು ಅಷ್ಟು ಫಿಸಿಕಲಿ ಹೋಗಿ ಕಲ್ಲು ಹೊಡಿದ್ದು ಈ ಪುಟ್ಟಿ ತಗೊಂಡು ಹೋಗೋ ಕೆಲಸ ನಾವೇನು ಮಾಡ್ತಾ ಇಲ್ಲ.
ಸೊ ಅಷ್ಟು ಮಾಡ್ತಾ ಇಲ್ಲ ಅನ್ನೋವಾಗ ಅಷ್ಟು ಫುಡ್ ಅಷ್ಟು ಎನರ್ಜಿ ನಮ್ಗೆ ಬೇಕಾಗಿಲ್ಲ. ನಮ್ಮ ದಿನನಿತ್ಯ ಕಾರ್ಯಕ್ರಮ ನಡೀಲಿಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡಿದ್ರೆ ಉತ್ತಮ. ನನಗೀಗೆಲ್ಲ ಇಷ್ಟೆಲ್ಲ ಹೇಳಿದೆ, ನಿಮ್ಗೆ ಅನ್ಸ್ಬಹುದು ಏನ್ ಸರ್ ಎಲ್ಲ ನಿಲ್ಸ್ಬಿಟ್ಟಿದ್ದೀರಿ, ಹೆಂಗ್ ಮಾಡ್ಬೇಕು ಅಂತೇಳಿ. ಒಂದು ನೆನ್ಪಿಟ್ಕೊಳ್ಳಿ, ಯಾವುದೇ ಕಾಯಿಲೆ ತನ್ನಷ್ಟು ತಾನೇ ಬರೋದಿಲ್ಲ. ನೀವು ಕೈಲಾರ ಆಕ್ಟಿವಿಟೀಸ್ ಮಾಡದೆ ಹೆಂಗ್ ಬೇಕಂಗ್ ತಿಂದು ಹೆಂಗ್ ಬೇಕಂಗ್ ಮಲಗಿ ಎದ್ದೇಳಿ ನಮ್ಮ ಕೈಲೇ ಮಾಡ್ಕೊಂಡಿದೀವಿ. ಒಂದ್ ದಿನಕ್ಕೆ ಬರಲ್ಲ ರೀ. ನಮ್ಮ ಬಾಡಿ ಟೆಸ್ಟ್ ಮಾಡುತ್ತೆ, ನೋಡುತ್ತೆ, 3 ತಿಂಗಳು 6 ತಿಂಗಳು 1 ವರ್ಷ 3 ವರ್ಷ 5 ವರ್ಷ, ಅದಾದ್ಮೇಲೆ ಸಿಂಪ್ಟಮ್ ಗೊತ್ತಾಗುತ್ತೆ. ಸೊ ಅದೇ ರೀತಿ ನೀವು ಇದನ್ನ ಚೇಂಜ್ ಮಾಡ್ಕೋಬೇಕಂದ್ರೆ ನಿಮ್ಮ ಕೈಯಲ್ಲೇ ಇದೆ. ಹೆಂಗೆ ನಿಮ್ ಕೈಲೇನೆ ಪ್ರಾಬ್ಲಮ್ ತರ್ಕೊಂಡಿರೋ, ನಿಮ್ಮ ಕೈಯಿಂದನೇ ಸೊಲ್ಯೂಷನ್ ತರಬಹುದು. ಇಷ್ಟಕ್ಕೆ ಮುಂಚೆ ನಾನು ಮಾಡಿರೋ ಒಂದು ವಿಡಿಯೋ, ವೆಯ್ಟ್ ಲಾಸ್ ವಿಡಿಯೋದಲ್ಲಿ ನನಗೆ ಕಾಲ್ ಸುಮಾರು ಬಂದಿದೆ. ಅದರಲ್ಲಿ ಸರ್ ಹಿಂಗ್ ಮಾಡಿದ್ರೆ ಕಡಿಮೆ ಆಗ್ಬಿಡುತ್ತಾ, ಹಂಗ್ ಮಾಡಿದ್ರೆ. ನಾನು ಒಂದೇ ಹೇಳಿದೆ ಅವ್ರಿಗೆ, ನಾನು ಹೇಳಿದ್ರೆ ಕಡಿಮೆ ಆಗಲ್ಲ, ನೀವು ಮಾಡಿದ್ರೆ ಕಡಿಮೆ ಆಗುತ್ತೆ. ನಾನು ಬಹಳಷ್ಟು ಸುಲಭವಾಗಿ ವೆಯ್ಟ್ ಲಾಸ್ ಆಗೋದನ್ನ ಹೇಳಿಕೊಟ್ಟಿದ್ದೀನಿ ಆ ವಿಡಿಯೋದಲ್ಲಿ. ಆದ್ರೆ ಅಷ್ಟಿದ್ರು ಸಹ ಫೋನ್ ಮಾಡಿ ಪದೇ ಅದನ್ನೇ ಕೇಳ್ತಾರೆ. ನಾನು ಹೇಳೋದು ಒಂದೇ, ಯಾರು ನೋಡಿದಿರೋ, ಯಾರು ಕ್ವಶನ್ಸ್ ಒಂದೇ, ನೀವು ನಾನು ಹೇಳಿದನ್ನ ನೀಟಾಗಿ 3 ವಾರ ಫಾಲೋ ಮಾಡಿ. ಫಾಲೋ ಮಾಡಿದ ನಂತರ ನಿಮಗೆ ರಿಸಲ್ಟ್ ಏನಿದೆಯೋ ಅವಾಗ ಫೋನ್ ಮಾಡಿ ತಿಳಿಸಿ. ಅಥವಾ ಫೋನ್ ನಾನು ಆನ್ಸರ್ ಮಾಡಿಲ್ಲ, 90% ಆನ್ಸರ್ ಮಾಡ್ತೀನಿ, ಕೆಲವೊಮ್ಮೆ ಬಿಸಿ ಇರ್ತೀವಿ, ಅವಾಗಲ್ಲ ವಾಟ್ಸ್ಆಪ್ ಅಲ್ಲಿ ವಾಯ್ಸ್ ನೋಟ್ ಬಿಟ್ಬಿಡಿ, ನಾನು ನೋಡ್ಕೊಂಡು ರೆಸ್ಪಾನ್ಸ್ ನಿಮಗೆ ಕೊಡ್ತೇನೆ. ಸೊ ನೀವು ಮಾಡಿ ಅದ್ರ ಮೇಲೆ ಏನಿದೆಯೋ ಹೇಳಿದ್ರೆ ಮಾಡ್ಬೋದು. ನಾನು ಹೇಳಿದ್ದೀನಿ ವಿಡಿಯೋ ಮತ್ತೆ ನೀವು ಕ್ವಶನ್ ಕೇಳಿ ಫೋನ್ ಮಾಡಿ ಅದೇ ಕೇಳ್ತೀರಿ, ಉಪಯೋಗ ಏನಿದೆ ವಿಡಿಯೋ ಮಾಡೋದು? ಮತ್ತೆ ಫುಲ್ ಹೇಳ್ಬೇಕು. ನಾನು ಹೇಳಿದ್ದನ್ನ ನೀವು ಮಾಡಿ, ಅದ್ರ ಮೇಲೇನು ಡೌಟ್ ಇದ್ರೆ ವಾಯ್ಸ್ ನೋಟ್ ಬಿಡಿ. ಸೊ ಈಗ ಈ ಫ್ಯಾಟಿ ಲಿವರ್ ಕಡಿಮೆ ಆಗ್ಬೇಕಂದ್ರೆ ನಿಮಗೆ ನಿಗ್ರಹ ಇರಬೇಕು, ನಿಮಗೆ ಕಂಟ್ರೋಲ್ ಬರಬೇಕು. ಸಿಂಪಲ್, 2 meals a day ಡಯಟ್ ರೆಸ್ಟ್ರಿಕ್ಷನ್ ಮಾಡ್ಕೋಬೇಕು. ಫಿಸಿಕಲ್ ಆಕ್ಟಿವಿಟಿ ನಾನು ಹೇಳ್ದಷ್ಟೇ ಮಾಡ್ಬೇಕಂತೇನಿಲ್ಲ, ಎಷ್ಟು ಸಾಧ್ಯವಾದ್ರೆ ಅಷ್ಟು ಮಾಡಿ. ನಾನು 40 minutes ಮಾಡಿ, 20 minutes ಮಾಡಿ, 10 minutes ಮಾಡಿ, ಬಟ್ ಮಾಡಿ. ಪ್ರತಿದಿನ ಮಿಸ್ ಮಾಡದೆ ಮಾಡಬೇಕು. ನಾವು ಕಮಿಟ್ಮೆಂಟ್ ಕೊಟ್ಟಿಲ್ಲ ಅಂತಂದ್ರೆ ಬಾಡಿ ರಿಸಲ್ಟ್ ಕೊಡಲ್ಲ. ಬಾಡಿ ರಿಸಲ್ಟ್ ಬರಬೇಕು ಅಂತಂದ್ರೆ ನೀವು ಕಮಿಟೆಡ್ ಆಗಿ ಕೆಲಸ ಮಾಡಬೇಕು. ನಾನು ಹೇಳ್ತಾ ಇರೋದ್ರಲ್ಲಿ ಖರ್ಚಾಗೋದು ಏನೂ ಇಲ್ಲ, ಮನೇಲಿರುವಂತದ್ದೇ ಹೇಳ್ತಾ ಇದ್ದೀನಿ. ಈ ಒಂದು ಬಂದ್ಬಿಟ್ಟು ಹೇಳಿದೆ ಡಯಟ್ ಹೆಂಗ್ ತಿನ್ಬೇಕು, ಎಕ್ಸರ್ಸೈಸ್ ಮಾಡ್ಬೇಕು. 3ನೇದು, ನಮ್ಮ ನ್ಯಾಚುರೋಪತಿಯಲ್ಲಿ ನಾವು ಒಂದು ಪದ್ಧತಿಯನ್ನು ಫಾಲೋ ಮಾಡ್ತೇವೆ, ಪಂಚತಂತ್ರ ಅಂತ ಹೇಳ್ತೀವಿ. ಅಂದ್ರೆ 2 meals a day, 2 seers of water per day. ಡಾಕ್ಟರ್ ಬಿ ವೆಂಕಟರಾಮನ್ ಅವರು ಇದನ್ನ ಬರ್ದಿದ್ರು ನ್ಯಾಚುರೋಪತಿಯಲ್ಲಿ. 2 meals a day ಅಂದ್ರೆ ದಿನಕ್ಕೆ 2 ಹೊತ್ತು ಊಟ ಮಾಡಿ. 2 seers of water per day ಅಂದ್ರೆ ಸೇರು ಅಂತಾರೆ. ಅವಾಗ ಸೇರ್ ಅಂತ ಹೇಳಿ ಬರ್ದಿದ್ದಾರೆ. ಸೇರ್ ಅಂದ್ರೆ ಲೀಟರ್ ಲೆಕ್ಕ ತಗೊಳ್ಳಿ, ಮಿನಿಮಮ್ 2 ಲೀಟರ್ ಕುಡಿಬೇಕು ಅಂದಿದ್ದಾರೆ. ಆಮೇಲೆ 2 times ನೀವು ಎಕ್ಸಸೈಸ್ ಮಾಡಿ ಅಂತ ಹೇಳಿದ್ದಾರೆ. ಆಮೇಲೆ ಒಂದ್ಸತಿ ಪೂಜೆ ಮಾಡಿ ಅಂತ ಹೇಳಿದ್ದಾರೆ. ಈ ಪೂಜೆ ಅಂದ್ರೆ ನೀವು ಯಾವ ದೇವರ ನಂಬ್ತೀರೋ ಅದು ನಿಮ್ಮ ಇಷ್ಟ, ಬಟ್ ಸ್ವಲ್ಪ ಮನಸ್ಸಿಗೆ ಸಮಾಧಾನ, ನಮಗೊಂದು ನಂಬಿಕೆ, ದೇವ್ರು ಇದ್ದಾರೆ, ನಮ್ಮ ಕಷ್ಟಗಳವ್ರಿಗೆ ಹೇಳ್ಕೊಂಡ್ರೆ ನಮಗೊಂದು ಸಮಾಧಾನ ಆಗುತ್ತೆ ಅಂತೇಳಿ ಜಸ್ಟ್ ಮಾನಸಿಕ ಸಂತೃಪ್ತಿಗೋಸ್ಕರ ಮಾಡ್ಬೇಕು. ಇನ್ನೊಂದು, ವಾರದಲ್ಲಿ 1 ದಿನ ಫಾಸ್ಟಿಂಗ್ ಮಾಡಬೇಕು ಅಂತ ಹೇಳಿದೀವಿ. ಅಂದ್ರೆ ನೀವು ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಿರ್ಬೋದು, ಆಫೀಸಲ್ಲಿ ಕೆಲಸ ಮಾಡ್ತಿರ್ಬೋದು, ಎಲ್ಲೇ ಇರ್ಲಿ ವಾರದ ಹಾಲಿಡೇ ಕೊಡ್ತಾರೆ. ಯಾಕೆ ಕೊಡ್ತಾರೆ ಹಾಲಿಡೇ? ಆವತ್ತಿನ ದಿನ ನೀವು ನಿಮ್ಮ ಮನೆ ಕೆಲಸಗಳು ಮಾಡ್ಕೊಳ್ಳೋದು, ಇಲ್ಲ ಶಾಪಿಂಗ್ ಮಾಡೋದು ಎಲ್ಲ ಕೆಲಸ ಇರುತ್ತೆ. ನಾವೇನ್ ಮಾಡ್ತೀವಿ, ಆ ಹಾಲಿಡೇ ದಿನ ಬಾಡಿಗೆ ಇನ್ನ ಅಬ್ಯೂಸ್ ಜಾಸ್ತಿ ಮಾಡ್ತೀವಿ. ಸೊ 1 ದಿನ ವಾರದಲ್ಲಿ ನೀವು ದೇಹಕ್ಕೆ ಒಂದು ಬ್ರೇಕ್ ಕೊಡಿ. ಈಗ ನೀವು ಏಕಾದಶಿ ಅಂತ ಮುಂಚೆ ಮಾಡ್ತಿದ್ವಿ, ಈಗೆಲ್ಲ ಬಿಟ್ಬಿಟ್ಟಿದ್ವಿ. ಏಕಾದಶಿಯಲ್ಲಿ ಯಾಕೆ ಇವೆಲ್ಲ ನಮ್ಮ ಸಂಸ್ಕೃತಿಯಲ್ಲಿ ಯಾಕಿದೆ ಅಂದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರ್ಲಿಕ್ಕೆ ಇರೋದು. ಏಕಾದಶಿ ಇದೆ, ಹಿಂಗ್ ಮಾಡ್ಬೇಕು, ಸಂಕಷ್ಟಿ ಇದೆ, ಇವೆಲ್ಲಾನು ಇದೆ. ಸೊ ನೀವು ಅಷ್ಟೆಲ್ಲ ಕಷ್ಟಪಟ್ಟು ಮಾಡೋ ಅವಶ್ಯಕತೆ ಇಲ್ಲ. ಆ 1 ದಿನ ಏನ್ ಮಾಡಿ, ಫಾಸ್ಟಿಂಗ್ ಅಲ್ಲಿ ಬರೀ ಲಿಕ್ವಿಡ್ಸ್ ಅಲ್ಲಿ ಇರ್ರಿ. ಜೇನುತುಪ್ಪ ನೀರು ಕುಡಿರಿ, ಅಥವಾ ಎಳ್ನೀರು ಕುಡಿರಿ, ಅಥವಾ ಮಜ್ಜಿಗೆ ಕುಡಿರಿ. ಈ 3 ಲಿಕ್ವಿಡ್ಸ್ ಕುಡಿದು 1 ದಿನ ಎದ್ಬಿಡಿ. ನ್ಯಾಚುರಲಿ ಆ ದಿನ ನೀವು ಆಹಾರ ಕೊಡದೇ ಇರೋ ಕಾರಣಕ್ಕೆ ದೇಹ ಏನ್ ಮಾಡುತ್ತೆ, ಲಿವರ್ ಅಲ್ಲಿ ಸ್ಟೋರ್ ಆಗಿರುವಂತ ಫ್ಯಾಟ್ ಅನ್ನು ಬರ್ನ್ ಮಾಡ್ತಾ ಬರುತ್ತೆ. ಅವಾಗ ನಿಧಾನ 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 ಫ್ಯಾಟಿ ಲಿವರ್ ಕಡಿಮೆ ಆಗ್ತಾ ಹೋಗುತ್ತೆ. ಈಗ ಅರ್ಥ ಆಯ್ತಾ? ಇಷ್ಟೊತ್ತು ನಾನು ಹೇಳಿದ್ದು ಇದೇ ರೀಸನ್ಗೆ. ಸೊ ನಿಮಗೆ ಈ ಫ್ಯಾಟಿ ಲಿವರ್ ಅಲ್ಲಿ ಫ್ಯಾಟ್ ಕಡಿಮೆ ಆಗಬೇಕು ಅಂದ್ರೆ ಅದಕ್ಕೆ ಒಂದೇ ಒಂದು ಬ್ರಹ್ಮಾಸ್ತ್ರ, ಫುಡ್ ರಿಸ್ಟ್ರಿಕ್ಷನ್ ಅಂಡ್ ಇನ್ಕ್ರೀಸಿಂಗ್ ಫಿಸಿಕಲ್ ಆಕ್ಟಿವಿಟಿ. ಫಿಸಿಕಲ್ ಆಕ್ಟಿವಿಟಿ ಜಾಸ್ತಿ ಮಾಡಿದ್ರೆ ಬಾಡಿಗೆ ಜಾಸ್ತಿ ಎನರ್ಜಿ ಬೇಕಾಗುತ್ತೆ. ಸ್ವಲ್ಪ ತಿಂತೀರಿ, ಫುಡ್ ರಿಸ್ಟ್ರಿಕ್ಷನ್ ಮಾಡಿದ್ರಿ, ಸೊ ಇನ್ನ ಎನರ್ಜಿ ಬೇಕಂದಾಗ ಆ ಫ್ಯಾಟ್ ಅನ್ನ ಕರಗಿಸುತ್ತೆ. ನಾವೇನ್ ಮಾಡ್ತೀವಿ, ತಿನ್ನೋದು ಜಾಸ್ತಿ, ಮಾಡೋ ಕೆಲಸ ಕಡಿಮೆ. ಸೊ ಅವಾಗ ಸ್ಟೋರ್ ಆಗುತ್ತೆ. ಅದೇ ತಿನ್ನೋದು ಕಡಿಮೆ, ಕೆಲಸ ಜಾಸ್ತಿ ಮಾಡಿದ್ರೆ ಆಟೋಮೆಟಿಕ್ ಫ್ಯಾಟ್ ಅನ್ನೋದು ಕರಗೋಗ್ತಾ ಬರುತ್ತೆ. ಸೊ ಫ್ಯಾಟ್ ಕರಗೋಗ್ತಾ ಬಂದಾಗ ನಿಮ್ಮ ಬಾಡಿ ಆಕ್ಟಿವ್ ಆಗುತ್ತೆ. ಸಿಂಪ್ಟಮ್ ಏನ್ ಹೇಳಿದ್ದೆ ನಾನು? ಫೆಟೀಗ್ ಅಂತ ಹೇಳಿದ್ದೆ, ಸುಸ್ತು,
ಏನು ಮಾಡ್ಬೇಕು ನಮ್ಮ ಮನಸ್ಸಿರೋಲ್ಲ, ಡಿಪ್ರೆಷನ್, ಒಂದು ರೀತಿ ಡಲ್ ಇರ್ತದೆ. ಸೊ ಈ ಬಾಡಿ ಲಿವರ್ಗೆ ಹೆವಿನೆಸ್ ಕಡಿಮೆ ಆಗಿ ಅದ್ರ ಮೇಲೆ ಬ್ಯಾಗ್ ಹಾಕಿದ್ವಿ ನೀವು, ಫ್ಯಾಟ್ ಅನ್ನೋ ಬ್ಯಾಗ್ ಅದು ತೆಗೆದ್ಬಿಟ್ರೆ ಲಿವರ್ ಫಾಸ್ಟ್ ಆಗಿ ಕೆಲಸ ಮಾಡುತ್ತೆ, ದೊಡ್ಡ ಕೆಲಸ ಮಾಡಿದ್ರೆ ನೀವು ಆಕ್ಟಿವ್ ಆಗ್ತೀರಾ. ಆಕ್ಟಿವ್ ಆದಾಗ ತಿಂದಿರೋದು ಫುಡ್ ಅಲ್ಲಿ ಇರೋ ವಿಟಮಿನ್ಸ್ ಎಲ್ಲ ಅಬ್ಸರ್ವ್ ಆಗ್ತದೆ, ವಿಟಮಿನ್ ಡೆಫಿಷಿಯನ್ಸಿನೂ ಬರಲ್ಲ. ನಾನು ಹೇಳಿದೆ ಫ್ಯಾಟಿ ಲಿವರ್ ಇದ್ದಾಗ ವಿಟಮಿನ್ ಡಿ ಕ್ಯಾಪ್ಸೂಲ್ ಎಷ್ಟು ತಗೊಂಡ್ರು ಅಬ್ಸರ್ವ್ ಆಗೋದಿಲ್ಲ ಅಂತ. ಯಾಕಂದ್ರೆ ಬಿಕಾಸ್ ಆಫ್ ದಿಸ್. ಈಗೆಲ್ಲ ಫ್ಯಾಟ್ ಕಡಿಮೆ ಆದ್ರೆ ಬಾಡಿ ಹ್ಯಾಸ್ ಟೈಮ್, ಅದಕ್ಕೊಂದು ಸಮಯ ಸಿಕ್ತು, ವಿಟಮಿನ್ ಡಿ ಬಂದಿದೆ ಅದನ್ನ ಅಬ್ಸರ್ವ್ ಮಾಡಬೇಕು ಅಂತ. ಇದೊಂದೇ ಅಲ್ಲ, ಎಲ್ಲಾ ವಿಟಮಿನ್ಸ್, ಎಲ್ಲಾ ರೀತಿಯ ಪ್ರೋಟೀನ್ಸ್, ವಿಟಮಿನ್ಸ್, ಕಾರ್ಬೋಸ್ ಎಲ್ಲ ಜೀರ್ಣ ಆಗ್ಲಿಕ್ಕೆ ಟೈಮ್ ಸಿಕ್ತು. ಸೊ ನೀವು ಹೆಲ್ದಿಯಾಗಿ ಆಗ್ತೀರಾ. ಈ ಸೆಂಟ್ರಲ್ ಒಬೆಸಿಟಿ ಅಂತ ಹೇಳ್ತೀವಿ, ಡಯಾಬಿಟಿಸ್ ಅಂತ ಹೇಳ್ತೀವಿ, ಯಾವುದೇ ಲೈಫ್ ಸ್ಟೈಲ್ ಡಿಸೀಸ್ ಇರಲಿ ಅದೆಲ್ಲದಕ್ಕೂ ಮೂಲ ಕಾರಣನೇ ಫ್ಯಾಟಿ ಲಿವರ್. ಫ್ಯಾಟಿ ಲಿವರ್ ಯಾಕೆ ಬಂತು? ಜಾಸ್ತಿ ತಿನ್ನೋದು, ಕಡಿಮೆ ಕೆಲಸ ಮಾಡೋದು. ನೀವು ಹಂಗೆ ಜಾಸ್ತಿ ತಿನ್ನೋದು, ಕಡಿಮೆ ಕೆಲಸ ಮಾಡಿದ್ರೆ ಫ್ಯಾಟ್ ಸ್ಟೋರ್ ಆಗುತ್ತೆ. ಸೊ ನಾನು ಹೇಳೋದು ರಿವರ್ಸ್ ಮಾಡಿ, ಕಡಿಮೆ ತಿನ್ನಿ, ಜಾಸ್ತಿ ಕೆಲಸ ಮಾಡಿ. ಅಥವಾ ನೀವು ಎಷ್ಟು ಕೆಲಸ ಮಾಡ್ತೀರೋ ಅಷ್ಟನ್ನೇ ತಿನ್ನಿ, ಕಡಿಮೆ ಅಂತಲ್ಲ, ನಿಮ್ಗೆ ಎಷ್ಟು ಬೇಕೋ ಅಷ್ಟೇ. ಈ ಸ್ವೀಟ್ಸು, ಈ ಶುಗರಿ ಫುಡ್ಸು, ಕೂಲ್ ಡ್ರಿಂಕ್ಸು ಇಂಥವೆಲ್ಲ ರಿಸ್ಟ್ರಿಕ್ಟ್. ಒನ್ಸ್ ಇನ್ ಅ ವೀಕ್, ಒನ್ಸ್ ಇನ್ 15 days, ವಾರದಲ್ಲಿ ಒಮ್ಮೆ, 10 ದಿನಕ್ಕೊಮ್ಮೆ, ಇಲ್ಲ ಫಿಕ್ಸ್ ಮಾಡ್ಕೊಂಬಿಡಿ. ಮ್ಯಾರೇಜ್ ಡೇ, ಬರ್ತ್ಡೇ, ಈ ರೀತಿ ಒಕೇಶನ್ಸ್ ಅಲ್ಲಿ ಮಾತ್ರ ತಿನ್ನಿ. ಈಗ ಹೋಳಿಗೆ ಹಬ್ಬ ಹುಣ್ಣಿಮೆಗೆ ತಿಂತಿದ್ವಿ, ಈಗ ಹಂಗಲ್ಲ, ಪ್ರತಿದಿನ ಹೋಳಿಗೆ ತಿನ್ನೋದಾಗಿದೆ. ಸೊ ಅದು ಬೇಡ, ಅದಿಲ್ಲದೆ ಇದು ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಸುಧಾ ನೀವೆಲ್ಲ ಫಾಲೋ ಮಾಡಿ, ತೊಂದರೆ ಕಡಿಮೆ ಮಾಡಿದ್ಮೇಲೆ ಫೋನ್ ಮಾಡಿ ಹೇಳಿ, ನನಗೆ ನೀಟಾಗಿ ಹೇಳಿದ್ದೀನಿ ನಾನು. ಅರ್ಥ ಆಗಿಲ್ಲ ಅಂದ್ರೆ ಪುನಃ ನೋಡಿ, ಫಾಲೋ ಮಾಡಿ, ನಂತರ ನನಗೆ ವಾಟ್ಸಪ್ ಅಥವಾ ಕಾಲ್ ಮಾಡಿ ತಿಳಿಸಿ. ನಮಸ್ಕಾರ.